ನೀವು ಒಂದು ನಿಮಗೂ ಪಾಪ ನೀವು ಓಟ್ಗೋಸ್ಕರ ರಾಜಕಾರಣ ಮಾಡ್ತೀರಿ. ನಾವು ಓಟ್ ತಗೊಳಕ್ ಹಿಂದೆ ನಾವು ಹಿಂದಿನ ಸನ್ಯಾಸಿಗಳೆಲ್ಲ ಇಲ್ಲಿ ಬಂದು ಸುಮ್ಮನೆ ಕೂತು ಬರ್ಬೇಕಲ್ಲ, ಇದ್ರೊಳಿಕೆ ಪ್ರವೇಶ ಮಾಡ್ಬೇಕಲ್ಲ. ಇದ್ರೊಳಿಕೆ ಪ್ರವೇಶ ಮಾಡಬೇಕು ಅಂದ್ರೆ 64 ವಿದ್ಯೆಗಳಲ್ಲಿ ಪಾರಂಗಿತರಾಗಬೇಕು. 64 ವಿದ್ಯೆನೂ ಪ್ರದರ್ಶನ ಮಾಡಿದ್ರೆ ಇದ್ರೊಳಗೆ ಬರಕ್ ಸಾಧ್ಯ. 64 ವಿದ್ಯೆಯಲ್ಲಿ ಒಳ್ಳೆ ಮಾಡೋಣ. ಅದರಲ್ಲಿ ಇದು ಎಲ್ಲಿಗೋಯ್ ಮುಟ್ಟುತ್ತೆ? ಈ ರಾಜ್ಯ ಏನಾಗುತ್ತೆ? ಈ ದೇಶ ಏನಾಗುತ್ತೆ? ಈ ದೇಶ ಜಾತ್ಯತೀತ ರಾಷ್ಟ್ರ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರೆ, ವಿಶ್ವಸಂಸ್ಥೆನಲ್ಲಿ ಪಂಚಶೀಲ ತತ್ವದಲ್ಲಿ ವಿಶ್ವಸಂಸ್ಥೆನಲ್ಲಿ ಮೆಂಬರ್ಶಿಪ್ ತಗೋಬೇಕಾದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ನಮ್ದು ಜಾತೀಯತೆ ಇಲ್ಲ, ಜಾತಿಯ ಭಾವನೆಯನ್ನು ನಾವು ಮಾತನೇ ಆಡಲ್ಲ. ಎಲ್ಲ ಧರ್ಮದವರನ್ನು ನಾವು ಒಂದಾಗಿ ತಗೊಂಡು ಹೋಗ್ತೀವಿ, ಎಲ್ಲ ಧರ್ಮದನ್ನು ಸಮಾನವಾಗಿ ನೋಡ್ತೀವಿ ಅಂತೇಳಿ ನಾವು ವಿಶ್ವಸಂಸ್ಥೆನಲ್ಲಿ ಬರ್ಕೊಟ್ಟು ಇವತ್ತಿಲ್ಲಿ ಬಂದು ನೀನು ನಿನ್ನ ಓಡಿಸ್ತೀವಿ, ನಿನ್ನ ಉಳಿಸ್ತೀವಿ, ನೀನು ಇತ್ತಿಂತೀಯ, ನೀನು ಅತ್ತಿಂತೀಯ ಅಂತೇಳಿ ಅಂದು ಮಾತೆತ್ತಿರೇ ನೀನು ಪಾಕಿಸ್ತಾನ ಕೊಡಿಸ್ತೀವಿ ಅಂದ್ರೆ ನಿಮ್ಗೆ ಯಾಕೆ ಕೊಟ್ಟಾಗ್ತಾರ ಅವರು? ಅಲ್ಲಿ ಹೇಳ್ರಿ, ನೀವು ಮಾತೆತ್ತಿರ ಯಾಕೆ ಅವ್ರನ್ನ ಬೈತೀರ? ನೀವು ಅವ್ರನ್ನ ಬೈಯೋದ್ರಿಂದ ಇವ್ರು ಯಾವತ್ತೂ ನಮ್ಮನ್ನ ಹಿಂಗ ಅಂತಲೇ ಬೈತಾ ಇದ್ದಾರೆ. ಸ್ವತಂತ್ರ ಬಂದು ತಟ್ಟಿಂದ ಅಂದಿನ ದಿವಸ ಮಮತಾಲಿ ಜಿನ್ನಾ ಅವರು ತೀರ್ಮಾನ ಮಾಡ್ಬೇಕಾದ್ರೆ ಮಹಾತ್ಮ ಗಾಂಧೀಜಿ ಅವರ ಹತ್ರ ಕೂತು ಅಲ್ಲಿಂದ ಇಲ್ಲಿ ಸ್ವಲ್ಪ ಅಧ್ಯಕ್ಷರೇ ಮಂತ್ರಿಗಳು ಹೋಗ್ಬೇಕಲ್ಲಿ ಇಬ್ಬರು ಮಾತಾಡ್ಲಿಕ್ಕೆ ಇಲ್ಲಿ ಯಾರು ಮಂತ್ರಿಗಳಿಲ್ಲ. ಸರಿ, ನಾವು ಮಾತಾಡೋದು ನಾನು ಸುಳ್ಳುಗಳು ಹೇಳಲ್ಲ. ಈ ಮನಸ್ಸಿನ ಅಂತರಾಳದಿಂದ ನಾವು ಮಾಡ್ತಾ ಇರೋ ನಾಟಕ ಬಯಲು ಅವರೊಟ್ಟಿಗೆ ನಾವು ಪ್ರಯತ್ನ ಮಾಡೋದು, ನೀವು ಈ ಕಡೆ ಒಟ್ಟಿ ಪ್ರಯತ್ನ ಮಾಡೋದು ಮಾಡ್ಕೊಂಡು ಇಲ್ಲಿ ಒಡೆದಾಡಿ ಅಧೋಗತಿಗೆ ಹೋದ್ರೆ ದೇಶಕ್ಕೆ ಬೆಂಕಿ ಬಿದ್ರೆ ಏನಾಗತ್ರಿ? ದೇಶ ಉಳಿಯುತ್ತೇನ್ರಿ? ದೇಶದಲ್ಲಿ ಶಾಂತಿ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ನೆಮ್ಮದಿ ಶಾಂತಿ ಇಲ್ಲದ ದೇಶ ಬೇಕೇನ್ರಿ ನಮ್ಗೆ? ಮತ್ತೆ ನೆಮ್ಮದಿ. ಅದರಿಂದ ನಾನು ಹೇಳ್ತೀನಿ, ಜಗತ್ತೇ ಆ ಭಗವಂತ ಒಂದು ವ್ಯವಸ್ಥೆ ಮಾಡನೆ. ಪುಷ್ಪಕ ವಿಮಾನನು ಕೊಟ್ಟನೆ, ಎಲ್ಲ ತಕ್ಕ ತಿರ್ಗಾಡಕ್ಕೆ, ಇಲ್ಲಿಂದ ಕುತ್ಕೊಂಡು ನೋಡಕ್ಕೆ ಟಿವಿನೂ ಕೊಟ್ಟನೆ. ಅದೇ ರೀತಿ ಅಟಬಾಂಬ್ನು ತಯಾರು ಮಾಡನೆ. ಏನಾರ ಇನ್ಲಂಗೇನು ಕತ್ತಿ ಗುರಾಣಿ ತಗೊಂಡು ಯುದ್ಧ ಮಾಡ್ಬೇಕಾಗಿಲ್ಲ. ಈಗ ಒಂದೇ ಅಟಮ್ ಬಾಂಬ್ ಢಮ್ ಅಂದ್ರೆ ಹೋದ್ರ 10 ಲಕ್ಷ ಜನ. ಆಯ್ತು, ಗೊತ್ತಾಯ್ತಾ? ಅದರಿಂದ ಹುಷಾರಾಗಿರ್ಬೇಕು. ಭಗವಂತ ಆಟ ಆಡಿಸ್ತಾ ಇದ್ದಾನೆ, ನೀರು ಹೋಗಬಾರ್ದು. ನಡಿಬೇಕು. ಯಾರೇ ಆಗ್ಲಿ, ನಾವೇ ಆಗ್ಲಿ, ಈ ದೇಶ ಕಟ್ಟಿದಂತವರಿಗೆ, ಸ್ವತಂತ್ರ ತಂದಂತವರಿಗೆ ಹೆಸರು ತರಬೇಕಾದ್ರೆ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತ ಹೇಳಿ ಅಧ್ಯಕ್ಷರೇ ನಿಮ್ಗೆ ವಂದಿಸಿ, ನಾನು ಮೊದಲೇ ಕೊಟ್ಟಿದ್ರೆ ಇನ್ನೂ ಭಾರಿ ಮಾತಾಡೋದಿತ್ತು, ಬೇಡ, ನಿಮ್ಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ.